ನೆನ್ನೆನೂ ಕೂಡ ನಾನು ಮಹೇಶ್ ತೆಂಗಿನಕಾಯಿ ಬಂದಿದ್ರಿ, 0 ಅವರಲ್ಲಿ ಈ ವಿಚಾರವನ್ನು ತೆಗೆದುಕೊಂಡ್ರಿ ಅಂತ. ನಾನು ಅಧಿವೇಶನ ನಡೀತಾ ಇದೆ, ಎಲ್ಲ ಮಂತ್ರಿಗಳು ಸಮರ್ಥರಿದ್ದಾರೆ, ಮುಖ್ಯಮಂತ್ರಿಗಳಿಂದ ಸೇರಿ ಉತ್ತರಗಳನ್ನು ಕೊಡಬೇಕಾದ್ರೆ ತಯಾರು ಮಾಡ್ಕೊಂಬಂದು ಇಲ್ಲಿ ಕೊಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಉತ್ತರ ಕೊಡಬೇಕಾದ್ರೆ ಗೊತ್ತಿದೆಯಲ್ಲ, ಕ್ಲರ್ಕಿಂದ ಶುರುವಾಗಿ ಸೆಕ್ರೆಟ್ರಿ, ಅಂಡರ್ ಸೆಕ್ರೆಟ್ರಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಎಲ್ಲ ಮಾಡಿ ಮಂತ್ರಿಗಳು ಉತ್ತರ ಕೊಡಬೇಕು. ಇಲ್ಲಿ ಮಹೇಶ್ ತೆಂಗಿನಕಾಯಿ ಅವರು ನನಗೆ ಕೇಳಿದ್ರು, ತಾವು ಸ್ಥಾನದಲ್ಲಿದ್ರಿ, ಗೃಹಲಕ್ಷ್ಮಿ ಹಣವನ್ನು ನೀವು 2025-26 ಸಾಲಿನ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಹಣ ಜಮಾ ಆಗಿರುವುದಿಲ್ಲ ಅಂತ ನಮ್ಮ ಪ್ರಶ್ನೆ ಕೇಳಿರೋದು. ಅದಕ್ಕೆ ಮಾನ್ಯ ಸಚಿವರೇನು ಹೇಳಿದ್ರು, ನಾವು ಅಪ್ ಟು ಆಗಸ್ಟ್ವರೆಗೂ ನಾವು ಕ್ಲಿಯರ್ ಮಾಡಿದಿರಿ ಅಂತ ಉತ್ತರ ಕೊಟ್ಟರು. ಅವರು ಬಿಡದೆ ಮತ್ತೆ ಕೇಳಿದ್ರು, ಇಲ್ಲ ನೀವು ಕೊಟ್ಟಿಲ್ಲ ಫೆಬ್ರವರಿದಲ್ಲಿ. ನಾನು ಹೇಳ್ತಾ ಇದ್ದೀನಿ, ಅವರು ಹೇಳಿರೋದನ್ನ ಬೇಕಾದ್ರೆ ಹೇಳ್ತೀನಿ, ಇಲ್ಲಿಯವರೆಗೂ ಎಂದಿನಂತೆ ಯೋಜನೆ ಪ್ರಾರಂಭ ಅಂದಿನಿಂದ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸುಮಾರು 540 ಕೋಟಿ ಕೊಟ್ಟಿದ್ದೀರಿ. ಮತ್ತೆ ಇಲ್ಲಿವರೆಗೂ ಕೂಡ ಅವರು ಒಂದೇ ನಿಮಿಷ ಹೇಳ್ಬಿಡ್ತೀನಿ, ಅವರು ಹೇಳಿರೋದು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್, ಮಾನ್ಯ ಅಧ್ಯಕ್ಷರೇ, ಈ ಸಾಲಿನಲ್ಲಿ ಆಗಸ್ಟ್ ಮಾಹೆಯವರೆಗೂ ಕ್ಲಿಯರ್ ಮಾಡಿದ್ದೇವೆ. ಮುಖ್ಯಮಂತ್ರಿಗಳೇ, ಆಗಸ್ಟ್ ಮಾಹೆಯವರೆಗೂ ಕ್ಲಿಯರ್ ಮಾಡಿದಿರಿ ಎಂದು ಹೇಳುತ್ತಿದ್ದೇನೆ. ತಾವು ಫೆಬ್ರವರಿ ಮತ್ತು ಮಾರ್ಚ್ ಎಂದು ಹೇಳುತ್ತಿದ್ದೀರಿ. ಮಾನ್ಯ ಸದಸ್ಯರೇ, ನಾನು ಹೇಳುವುದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಜ್ಞಾನ ಸ್ವಲ್ಪ ಕಡಿಮೆ, ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ಕೊಟ್ಟಿದ್ದೀನಿ, ಅಲ್ಲ ಇನ್ನೂ ಕಡಿಮೆ ಅಂತ. ಹೌದೌದು, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ದಡ್ರಿಗೆ ಹೇಳ್ದಂಗೆ ಹೇಳೋದು. ಅವರು ಬುದ್ಧಿವಂತರು, ದಡ್ರು ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತೀವಿ ಇಂಗ್ಲಿಷ್ನಲ್ಲಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನಾ ಹೇಳೋದನ್ನ ಏನು ಅರ್ಥ ಮಾಡ್ಕೊಳ್ಳಿ ಅಂತ. ನಿಮಗೆ ಜ್ಞಾನ ಕಡಿಮೆ ಅಂತಲ್ಲ ಅದ್ರ ಅರ್ಥ. ಅಲ್ಲಿ ನೋಡು, ಚೆಕ್ ಅಂತ ಸೇರಿಸ್ತೀರಿ, ಪ್ಲೀಸ್ ಅಂತ. ಆ ಪ್ಲೀಸ್ ಇದೆ ಕನ್ನಡದಲ್ಲಿ, ಆಯ್ತಾ? ಅರ್ಥ ಮಾಡ್ಕೊಳ್ಳಿ ಅಂತ ನೋಡಿ, ಅರ್ಥ ಮಾಡ್ಕೊಳ್ಳಿ ನೀವು ಕನ್ನಡದಲ್ಲಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತಂದ್ರೆ ನಾನು ಏನು ಹೇಳ್ತಾ ಇದೀನಿ ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಅದ್ರ ಅರ್ಥ. ಹಾಗಂತ ಹೇಳಿ ನಿಮಗೆ ಜ್ಞಾನನೇ ಇಲ್ಲ ಅಂತ ಅಲ್ಲ, ನೀವು ಅಜ್ಞಾನಿಗಳು ಅಂತ ಅಲ್ಲ, ಜ್ಞಾನ ಇಲ್ಲ ಅಂತ ಅಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್ ಅನ್ನೋದನ್ನ ಅರ್ಥ ಅರ್ಥ. ಇಲ್ಲ, ನೀವು 2.5 ವರ್ಷದಲ್ಲಿ ಗುಳಿಗೆಗಳು ಕೊಡ್ತಾರಲ್ಲ, ಕಹಿ ಗುಳಿಗೆಗಳಿಗೆ, ಅದಕ್ಕೆಲ್ಲ ಸಿಹಿ ಹಾಕಿ ಕೊಟ್ಬಿಟ್ಟು ನೋಡಿ, ಇವಾಗ ಪ್ಲೀಸ್ ಅಂತ ಸೇರಿಸ್ಬಿಟ್ರಿ, ಮುಗ್ದೋಯ್ತು ಅಲ್ಲಿಗೆ. ಬಿಡಿ, ಸಬ್ಜೆಕ್ಟ್ ಬರೋಣ. ಇಲ್ಲಿ ತಾವು ಕೂತಿದ್ರಿ, ಅರ್ಥ ಮಾಡ್ಕೊಳ್ಳಿ, ಆಗಸ್ಟ್ ಕ್ಲಿಯರ್ ಮಾಡಿದ್ದೇವೆ ಎಂದು ಹೇಳ ಬಯಸುತ್ತೇನೆ ಅಂತೇಳಿ. ತಾವು ಮತ್ತೆ ಎಂಟ್ರಿ ಆಗಿದ್ದೀರಾ, ಮತ್ತೆ ಕ್ಲಾರಿಫಿಕೇಶನ್ ಕೇಳಿದ್ದೀರಾ. ಅವಾಗ ನೀವು ಹೇಳಿದ್ದೀರಾ ಕೊಟ್ಟಿರೋ ಸರಿನಾ ಅಂತ. ಅದಕ್ಕೆ ಅವರು ಉತ್ತರ ಹೇಳಿದ್ದಾರೆ, ಇಲ್ಲ ನಾನು ಏನು ಹೇಳಿದ್ದೀನಿ ಅಂತ ಸರಿ ಇದೆ ಅಂತ ಮಾತನ್ನು ಹೇಳಿದ್ದಾರೆ. ಈಗ 9ನೇ ತಾರೀಕು ಕೇಳಿದ್ದು, 10ನೇ ತಾರೀಕು ನಾವು ಮಾಹಿತಿಯನ್ನು ಕೇಳಿದ್ರಿ. ದಿನಾಂಕ 10-12 ಇದು ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತು ಕುರಿತು ಅಂತ ನಾವು ಯಾರು ಕೇಳಿದ್ರಿ? ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಅವ್ರು ಹೇಳಿದ್ದಾರೆ. ಅವ್ರು ಲೆಟರ್ ಕೊಟ್ಟಿದ್ದಾರೆ, ಅಫಿಷಿಯಲ್ ಲೆಟರ್ ಇದು. ದಿಸ್ ಈಸ್ ಅಫಿಷಿಯಲ್ ಲೆಟರ್. ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಧಾರವಾಡ ಜಿಲ್ಲೆ ಗೃಹಲಕ್ಷ್ಮಿ ಯೋಜನೆಯ ನೋಂದಾವಣಿಯಾದ ಫಲಾನುಭವಿಗಳಿಗೆ ಫೆಬ್ರವರಿ 25 ಹಾಗೂ ಮಾರ್ಚ್ 2025 ತಿಂಗಳ ಸಹಾಯಧನ ಸರ್ಕಾರದಿಂದ ಬಿಡುಗಡೆಯಾಗಿರುವುದಿಲ್ಲ ಎಂಬ ಮಾಹಿತಿಯನ್ನು ಮಾನ್ಯರಿಗೆ ಈ ಮೂಲಕ ಗೌರವಗಳೊಂದಿಗೆ ಸಲ್ಲಿಸುತ್ತಿದ್ದೇನೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ. ಅದು ಬಿಟ್ಟುಬಿಟ್ಟು ಮತ್ತೆ ನಾನು ಇನ್ನು ಕೇಳಿದೆ, ನೋಡಪ್ಪ ಬಿರಿ ಅದೊಂದೇ ನೋಡಬೇಡ ಅಂತ. ಮತ್ತೆ ಇನ್ನೊಂದು ಇದರಲ್ಲಿ ಅದು 2011-12 ಗದಗ ಜಿಲ್ಲೆಯ ಗೃಹಲಕ್ಷ್ಮಿ ಯೋಜನೆಯ ಫೆಬ್ರವರಿ 25 ಹಾಗೂ ಮಾರ್ಚ್ 25 2 ತಿಂಗಳ ಅನುದಾನ ಬಿಡುಗಡೆಯಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸದನಕ್ಕೆ ಇಷ್ಟೆಲ್ಲ ಅವಕಾಶಗಳಿದ್ದೂ ಕೂಡ, ಎಲ್ಲ ವೆರಿಫಿಕೇಶನ್ ಆದ್ರೂ ಕೂಡ ಸರ್ ಒಂದೇ ನಿಮಿಷ, ಹಾವೇರಿದು ಐತೆ, ಅದಕ್ಕೆ ಹಾವೇರಿ ಜಿಲ್ಲೆದು ಇದೆ, ಹಾವೇರಿ ಜಿಲ್ಲೆನೂ ಇದೆ, ಧಾರವಾಡ ಹಾವೇರಿ ಮೂರು ಹಾವೇರಿದು ಹೇಳಿದ್ದೀನಿ, ಹಾವೇರಿ ಜಿಲ್ಲೆದು, ಹಾವೇರಿ ಗದಗ ಎಲ್ಲ ಹೇಳಿದ್ದೀನಿ. ಇಷ್ಟೆಲ್ಲ ಮಾಹಿತಿ ಇದೆ ಪಾಟೀಲ್ರೆ. ನಾವೇನಾದ್ರು ಕಾನೂನು ತಪ್ಪು ಹೇಳಿದ್ರೆ 100 ಚುಚ್ಚಾಕ್ತೀರಾ ನೀವು. ಈ ಸೂಜಿಯಲ್ಲಿ ಚುಚ್ತಾರಲ್ಲ, ಈ ಜಾಲಿ ಮುಳ್ಳಲ್ಲಿ ಹಂಗೆ ಚುಚ್ಚಾಕ್ಬಿಡ್ತೀರ ನಮಗೆ. ಇವಾಗ ಮಂತ್ರಿ ಈ ಥರ ಸದನಕ್ಕೆ ತಪ್ಪುಗಳು ಹೇಳಿದ್ರೆ, ಸದನದಲ್ಲಿರೋ ನೀವೆಲ್ಲರೂ ಹೇಳೋದನ್ನ ನಾವು ಯಾವ ಗ್ಯಾರಂಟಿ ಅಂತ ನಂಬೇಕು ನಾವು?
ಸದನದಲ್ಲಿ ಎಲ್ಲ ಮಂತ್ರಿಗಳು ಕೊಡ್ತಾರೆ, ನಾವು ಅದನ್ನು ವೇದವಾಕ್ಯ ಭಗವದ್ಗೀತೆ ನಾವೆಲ್ಲ ಅಂತ ತಿಳ್ಕೊಂತೀರಿ ನಾವು. ಮುಖ್ಯಮಂತ್ರಿಗಳು ನಾಳೆ ಕೊಡೋರಿದ್ದಾರೆ ಉತ್ತರ ಕರ್ನಾಟಕಕ್ಕೆ, ಅದು ಸುಳ್ಳ ಈ ಥರ ಸದನದ ಅಗೌರವ ಆಗ್ತೈತೆ. ನನಗೆ ಏನು ಇದಿಲ್ಲ, ನೀವು ರಾತ್ರಿ ಎಲ್ಲ ನೀವು ಏನು ಮಾಡ್ತೀರಾ, ಡಿನ್ನರ್ ಪಾಲಿಟಿಕ್ಸ್ ಕರೆದು ಬಿಡ್ತೀರಾ. ಡಿನ್ನರ್ ಪಾಲಿಟಿಕ್ಸ್ ರಾತ್ರಿ 1 ಗಂಟೆ ಇಲ್ಲ ಅಧ್ಯಕ್ಷರೇ, ಅದೇ ಪ್ರಾಬ್ಲಮ್ಮು. 11-12 ಗಂಟೆಗೆ ಬಿಡ್ತಾರೆ ಇವರು, ಅವ್ರು ರೆಡಿ ಆಗಲ್ಲ. ಬೆಳಗ್ಗೆ ಅವ್ರಿಗೇನು ಕ್ಲಾರಿಫಿಕೇಶನ್ ಅವ್ರು ಸರಿಯಾಗಿ ತಗೊಬೇಕಲ್ಲ, ಬಂದು ಏನು ಇಲ್ಲ, ಡೈರೆಕ್ಟ್ ಆಗಿ ಬಂದ್ಬಿಡ್ತಾರೆ. ಈಗ ಅದರಿಂದ ಇಲ್ಲಿ ಯಾರು ಹೇಳೋರು ಕೇಳೋರು ಇಲ್ವಾ? ನೀವಾದ್ರೂ ಅವ್ರಿಗೆ ಹೇಳ್ಬೇಕು, ಯಾಕಿಂತ ಉತ್ತರ ಕೊಡ್ತೀರಿ? ಏನ್ ಕೊಡ್ತೀರಾ ಅವ್ರಿಗೆ? ಪನಿಷ್ಮೆಂಟ್ ಏನು? ನಾವೇನ ಕುಚ್ಚುತ್ತೀವಿ, ಮಣ್ಣೆ ಮಾಡಿದ್ರೆ ಏನಪ್ಪಾ ಸರ್ಕಾರದ ಮಂತ್ರಿ ಮೇಲೆ ಮಾಡ್ತೀರಾ ಅಂತೀರಾ? ಇಲ್ಲಿ ನನ್ಗೆ ಹೇಳೋದು, ಇವ್ರು ಯಾಕೋ ನನಗನ್ಸೋದು ಈ ಸರ್ಕಾರದಲ್ಲಿ ಯಾಕೋ ಗೊಂದಲ ಇದ್ದಂಗೆ ಕಾಣ್ತೈತೆ. ಅದರಿಂದ ನಾನು ಮುಖ್ಯಮಂತ್ರಿಗೆ ಹೇಳೋದು, ಈ ನೈಟ್ ಡಿನ್ನರ್ಗಳನ್ನೆಲ್ಲ ಸ್ವಲ್ಪ ನೀವು ಅಟ್ಲೀಸ್ಟ್ ಇನ್ನೊಂದು 10 ದಿನ ಕಟ್ ಮಾಡಿಬಿಡಿ. ನಮ್ಮ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್, ಅವರಾದರೂ ಪೊಲೀಸ್ ಬಂದೋಬಸ್ತ್ ಮಾಡೋದು ಬೀಗ ಹಾಕ್ಸ್ಬಿಡಿ ಡಿನ್ನರ್ಗಳಿಗೆಲ್ಲ, ಸದನ ಸರಿಯಾಗಿ ನಡೀತದೆ. ಇವರೆಲ್ಲ ಹೋಗೋದು, ನಾನು ನೋಡಿದೆ ನಮ್ಮ ಪಕ್ಕದ ರೂಮು, ಕೇಳಿದೆ ಏನಪ್ಪ ಅಂತ, ಹೆಸರು ಹೇಳೋದು ಬೇಡ, ರಾತ್ರಿ ಇಲ್ಲಣೋ ನಾನು ಎರಡೂ ತಪ್ಪಿಸ್ಬೇಕು, ಅಲ್ಲಿ ಓದಂಗೂ ನೀವ್ಯಾಕೆ ಅವ್ರಿಗೆ ಬೆಂಬಲ ಮಾಡಿ? ಯಾರಿಗಿಲ್ಲ, ನನಗೆ ಸದನ ಮುಂದೆ ನಡಬೇಕು, ಇಲ್ಲೇ ಚರ್ಚೆ ಮಾಡಿ ಕೂತ್ಕೊಂಡ್ರೆ ಹೇಗೆ? 2 ಗಂಟೆಗೆ ಮುಗಿಸ್ಬೇಕು. ಉತ್ತರ ಕನ್ನಡ ಬಗ್ಗೆ ಮಾತಾಡಿದ್ರೆ ಮಂತ್ರಿ ಆಗ್ಬೇಕು ಅಂತ ವಿಚಾರ ಇಲ್ಲ. ನನಗೆ ಸದನವನ್ನು ಈ ಖಂಡಿತವಾಗಿಯೂ ಇಲ್ಲ. ನಿಮಗೆ ರೇಸ್ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೇನೆ, ತಮ್ಮ ಸಲಹೆ ಸೂಚನೆ ಹೇಳಿದ್ದಾರೆ. ಈಗ ಏನ್ ಮಾಡ್ಬೋದು? ಏನ್ ಮಾಡ್ತಾ ಇಲ್ಲ ಸರ್. ಅಶೋಕ್ ಸರ್, ಆದ್ರೆ ಇಲ್ಲಿ ನಾನು ಮೊದಲೇ ಹೇಳಿದ್ನಲ್ಲ, ಇಲ್ಲಿ ನಡೆಯುವಂತ ಚರ್ಚೆಗೆ ಉತ್ತರ ಕೊಡ್ತಾರಲ್ಲ, ಅದಕ್ಕೆ ಅಥೆಂಟಿ ಬೇಕು. ಅದೇ ಇಲ್ಲ ಅಂದ್ಮೇಲೆ ಈ ಸದನಕ್ಕೆ ಏನ್ ಬರ್ಬೇಕು? ನಾವು ಚರ್ಚೆ ಏನಕ್ಕಾಗಬೇಕು? ತಪ್ಪಲ್ವಾ? ಈ ತರ ಯಾಕೆ ಕೊಡ್ತೀರಾ? ನಾವು ನಿಮ್ದೇನಾದ್ರು ಸಮಸ್ಯೆ ಇದ್ರೆ ಇದ್ ಮಾಡ್ಕೊಳ್ಳಿ, ಮುಖ್ಯಮಂತ್ರಿಗಳು ನಾನು ಕೇಳ್ತೀನಿ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.